ವಿಂಟರ್ ಆರ್ಕ್ ಏನಿವನು ವಿಂಟರ್ ಸೀಸನ್ ಮುಗಿದು ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿತ್ತೆ. ಇವಾಗ ವಿಂಟರ್ ಆರ್ಕ್ ಅಂತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ಎಲ್ಲ ಹೇಳ್ತೀನಿ. ನಾನು ಈ ಚಾಲೆಂಜ್ನ ಅಕ್ಟೋಬರ್ ಸ್ಟಾರ್ಟಿಂಗ್ನಲ್ಲಿ ಸ್ಟಾರ್ಟ್ ಮಾಡಿ ಜನವರಿ ಸ್ಟಾರ್ಟಿಂಗ್ನಲ್ಲಿ ಎಂಡ್ ಮಾಡ್ತೀನಿ. ಈ ವಿಡಿಯೋ ರೆಕಾರ್ಡ್ ಮಾಡಿ ಆಲ್ರೆಡಿ 3 to 4 months ಆಗಿರ್ಬೋದು. ಎಕ್ಸಾಮು ಮತ್ತು ಅದು ಇದು ಅಂತ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಈ 90 days ಸೆಲ್ಫ್ ಇಂಪ್ರೂವ್ಮೆಂಟ್ ಚಾಲೆಂಜ್ನಲ್ಲಿ ನಾನು ನನ್ನ ಬಾಡಿನ ಕಂಪ್ಲೀಟಾಗಿ ಇಲ್ಲಿಂದ ಇಲ್ಲಿವರೆಗೆ ಫುಲ್ ಟ್ರಾನ್ಸ್ಫಾರ್ಮ್ ಮಾಡಿದೆ. ಇವಾಗ ನೀವು ಫುಲ್ ವಿಡಿಯೋ ನೋಡಿ, ಹಂಗೆ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಗಂಟೆ ಹೊಡೆದಿಲ್ಲ ಅಂದರೆ ಪಕ್ಕದಲ್ಲಿರೋ ಗಂಟೆ ಹೊಡೆದು ಫುಲ್ ವಿಡಿಯೋ ನೋಡಿ. ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ವಿಂಟರ್ ಆರ್ಕ್ನ 90 days ಚಾಲೆಂಜ್ನ ಕಂಪ್ಲೀಟ್ ಮಾಡಿದೆ. ನಾನು ವಿಂಟರ್ ಆರ್ಕ್ನ ಸ್ಟಾರ್ಟ್ ಮಾಡಿದಾಗ ನನ್ನ ಬಾಡಿ ನೋಡೋಕ್ಕೆ ಈ ಥರ ಇತ್ತು, ಇವಾಗ ಈ ಥರ ಆಗಿದೆ. ಈ 90 daysನ ಚಾಲೆಂಜ್ನಲ್ಲಿ ನನಗೆ ಏನು ಗೊತ್ತಾಯ್ತಂದರೆ, ಯಾವುದೇ ಒಂದು ಕೆಲಸನ ಕನ್ಸಿಸ್ಟೆನ್ಸಿಯಿಂದ ಮಾಡಿದರೆ ರಿಸಲ್ಟ್ ಆರ್ ಸಕ್ಸಸ್ ಪಕ್ಕಾ ಸಿಕ್ಕೇ ಸಿಗುತ್ತೆ. ಯಾವಾಗ ಅಂದರೆ ನಿಮ್ಮ ಹತ್ರ ತಾಳ್ಮೆ ಮತ್ತು ಅದು ಏನೇ ಬಂದರೂ ನಾನು ಮಾಡ್ತೀನಿ ಅನ್ನೋ ಛಲ ಹೊಂದಿದ್ರೆ ಮಾತ್ರ. ಇವತ್ತು ನಾನು ಬೆಳಗ್ಗೆ ಎದ್ದು ಒಂದು ಬಾಟಲ್ ನೀರು ಕುಡಿದು ಫ್ರೆಶ್ ಅಪ್ ಆಗಿ ಓದೋಕೆ ಕೂತ್ಕೊಂಡೆ. ಅದಾದಮೇಲೆ ಕ್ರಿಯೇಟಿನ್ ಕುಡಿದು ವರ್ಕೌಟ್ ಮಾಡೋಕ್ಕೆ ಮನೆ ಮೇಲೆ ಹೋದೆ. ವಾರ್ಮಪ್ ಮುಗಿಸಿ 30 ನಾರ್ಮಲ್ ಪುಷಪ್ಸು, 30 ಡೈಮಂಡ್ ಪುಷಪ್ಸು, 25 ನೀ ಪುಷಪ್ಸು, 25 ಇನ್ಕ್ಲೈನ್ ಪುಷಪ್ಸು, 25 ಡಿಕ್ಲೈನ್ ಪುಷಪ್ಸು ಮಾಡಿ ಕೆಳಗಡೆ ಬಂದು ಬೈಸಿಪ್ಸ್ ಕರ್ಲ್ನ 20 reps 3 sets ಮಾಡಿ ವರ್ಕೌಟ್ ಮುಗಿಸಿ ಬಾಡಿ ಪಂಪ್ನ ಚೆಕ್ ಮಾಡಿದೆ. ಬಾಡಿ ಪಂಪ್ನ ಚೆಕ್ ಮಾಡಿಕೊಂಡು ಫೋಟೋಸ್ ತಗೊಂಡೆ. ಬಾಡಿ ಮಾಡಬೇಕು ಅಂದರೆ ಜಿಮ್ಮಿಗೆ ಹೋಗ್ಬೇಕು ಅಂತ ಏನಿಲ್ಲ, ಮನೆಯಲ್ಲೇ ಕರೆಕ್ಟಾಗಿ ವರ್ಕೌಟ್ ಮಾಡಿಕೊಂಡು ಪ್ರಾಪರಾಗಿ ಡಯಟ್ ಮೇಂಟೈನ್ ಮಾಡಿದರೆ ಮನೆಯಲ್ಲೇ ಮಾಡ್ಬೋದು. ಅದಾದಮೇಲೆ ಸ್ನಾನ ಮಾಡಿ ಊಟ ಮಾಡ್ಕೊಂಡು ಬಂದು ಫೋಟೋಸ್ ಎಡಿಟ್ ಮಾಡಿ ಸಂಜೆ ಪೋಸ್ಟ್ ಮಾಡಿದೆ. ಅದೆಲ್ಲ ಆದಮೇಲೆ ನೈಟು ವೀಡಿಯೋಗೆ ಸ್ಕ್ರಿಪ್ಟ್ ಬರೆದು ವಾಯ್ಸ್ ಓವರ್ ಕೊಟ್ಟು ಅದನ್ನೆಲ್ಲ ಎಡಿಟ್ ಮಾಡಿ ಇವತ್ತಿಂದು ಡೈರಿ ಬರೆದು ಇವತ್ತಿನ ಡೇನ ಎಂಡ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.